ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಸರಿಯಾದ ಮಾರ್ಗದಿಂದ ಯಾವ ರೀತಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆಲ್ಲರಿಗೂ ಕೂಡ ಅನ್ಬೋದು, ಬ್ರದರ್ ನಮಗೆಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬರುತ್ತೆ ಅಂತ. ಆದ್ರೆ ಬಟ್ಟು ನೀವು ತಪ್ಪಾದ ಒಂದು ಪ್ರೊಸೆಸ್ನಿಂದ ವಿಡಿಯೋ ಅಪ್ಲೋಡ್ ಮಾಡೋದ ಕಾರಣದಿಂದ ಇವತ್ತು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸರಿಯಾಗಿ ವ್ಯೂಸ್ ಅನ್ನೋದು ಬರ್ತಾ ಇಲ್ಲ. ಯಾಕಂದ್ರೆ ಮೊದಲಿಗೆಲ್ಲ ಯೂಟ್ಯೂಬ್ನಲ್ಲಿ ಯಾವ ರೀತಿ ಅಂದ್ರೆ ನೀವು ಯಾವ್ದು ಬೇಕಾದ್ರೂ ವಿಡಿಯೋ ಶೂಟ್ ಮಾಡಿ ಹೆಂಗ್ ಬೇಕಾದ್ರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಆರಾಮಾಗಿ ಮೊದಲಿಗೆಲ್ಲ ಚೆನ್ನಾಗಿ ಯೂಟ್ಯೂಬ್ನಲ್ಲಿ ವ್ಯೂಸ್ ಅನ್ನೋದು ಬರ್ತಿತ್ತು ಕೆಲವು ವರ್ಷಗಳ ಹಿಂದೆ. ಆದ್ರೆ ಬಟ್ ಇವಾಗ ಎಷ್ಟೇ ಕಷ್ಟಪಟ್ಟರು ಕೂಡ ವ್ಯೂಸ್ ಅನ್ನೋದು ಬರ್ತಾ ಇಲ್ಲ. ಯಾಕಂದ್ರೆ ಇವಾಗ ಯೂಟ್ಯೂಬ್ನಲ್ಲಿ ಜಾಸ್ತಿ ಕಾಂಪಿಟೇಷನ್ ಆಗಿದೆ, ಜಾಸ್ತಿ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ. ನಿಮ್ಮಂಗೆ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ಆಗಿದ್ದಾರೆ ಎಲ್ಲರೂ ಕೂಡ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ಟೆಪ್ ಬೈ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟ್ ಕೂಡ ನೀವು ಸ್ಕಿಪ್ ಮಾಡೋಕೆ ಇಂಪಾರ್ಟೆಂಟ್ ನೋಡಲೇಬೇಕು. ಯಾಕಪ್ಪ ಅಂದರೆ ನೀವು ಏನಾದರೂ ಒಂದು ವೇಳೆ ಸ್ಕಿಪ್ ಮಾಡಿದರೆ, ಈಗ ಯೂಟ್ಯೂಬ್ನಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಚೇಂಜ್ ಆಗಿದೆ, ಅದರಿಂದ ನೀವು ಸೆಟ್ಟಿಂಗ್ಸ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಯೂಟ್ಯೂಬ್ದವ್ರಿಗೆ ಗೊತ್ತಾಗಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಅಂದರೆ ನಿಮ್ಮ ಒಂದು ವಿಡಿಯೋ ಯಾವ ಒಂದು ಕ್ಯಾಟಗರಿ ರಿಕಮೆಂಡ್ ಮಾಡಬೇಕು, ಎಲ್ಲಿ ರಿಕಮೆಂಡ್ ಮಾಡಬೇಕು, ಯಾವ ರೀತಿ ಬೂಸ್ಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ನಿಮ್ಮ ಒಂದು ಯೂಟ್ಯೂಬ್ ಸರಿಯಾಗಿ ವ್ಯೂಸ್ ಬರ್ಬೇಕಂದ್ರೆ ನೀವು ನೋಡ್ಕೊ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಕ್ಲಿಯರ್ಗೆ ಅಂದರೆ ಸಂಪೂರ್ಣವಾಗಿ ನೀವು ನೋಡಲೇಬೇಕು ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲಿಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತಾ ಇಲ್ಲ, ನನ್ನ ಚಾನಲ್ ನೋಡ್ಕೊಳ್ಳಿ, ವೈರಲ್ ವಿಡಿಯೋ ನೋಡ್ಕೊಳ್ಳಿ, ಪಾಪ್ಯುಲರ್ ವಿಡಿಯೋ ಯಾವ ರೀತಿ ವ್ಯೂಸ್ ಮಾಡಿದೆ, ಸದ್ಯದಲ್ಲೇ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಯಾವ ರೀತಿ ಅಂದರೆ ನಾನು ಆ ಮಾರ್ಗದಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಕೂಡ ಅದೇ ಒಂದು ಮಾರ್ಗದಿಂದ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದ್ರ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೋ ಪ್ಲೀಸ್ ಬೇಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತು ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಮೈಂಡಲ್ಲಿ ಒಂದು ಡೌಟ್, ಒಂದು ಪ್ರಶ್ನೆ, ಕ್ವಶನ್ ಮಾರ್ಕ್. ಯಾಕಪ್ಪ ಅಂದ್ರೆ ಇವಾಗ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಹಲವಾರು ಫೀಚರ್ಸ್ ಇದೆ, ಹಲವಾರು ಆಪ್ಷನ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡೋದು. ಒಂದು ಕ್ರೋಮ್ ಅಪ್ಲಿಕೇಶನ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಸೆಕೆಂಡು ಯೂಟ್ಯೂಬ್ ಅಪ್ಲಿಕೇಶನ್ ಮೂಲಕ ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು. ಮೂರನೇದು ಬಂದ್ಬಿಟ್ಟು ಈ ವೈಟಿಶ್ ಅಪ್ಲಿಕೇಶನ್ ಅಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡೋ ಅವ ಫೀಚರ್ಸ್ ಬಂದಿದೆ, ಇದ್ರ ಮೂಲಕ ಕೂಡ ಅಪ್ಲೋಡ್ ಮಾಡ್ಬೋದು. ಈ ಮೂರು ಫೀಚರ್ ಅಂದರೆ ಈ ಮೂರು ಪ್ಲಾಟ್ಫಾರ್ಮ್ನಿಂದ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡ್ಬೋದು. ಇದರಲ್ಲಿ ತುಂಬ ಜನ ಡೌಟು, ನಾವು ಯಾವ್ದು ಅಂದರೆ ಎದ್ರ ಮೂಲಕ ವಿಡಿಯೋ ಅಪ್ಲೋಡ್ ಮಾಡಬೇಕು ತುಂಬ ಜನ ಕೇಳ್ತಾರೆ. ನಾನು ನಿಮಗೆ ಹೇಳ್ತೀನಿ, ಈ ಮೂರದರಲ್ಲಿ ನೀವು ಯಾವುದ್ರ ಬೇಕಾದ್ರ ಮೂಲಕ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ನೀವು 100% ಮಾಡ್ಬೋದು. ಆದರೆ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋಗೆ ಹೇಗೆ ಟೈಟಲ್ ಹಾಕೋದು ಮತ್ತು ಯಾವ ರೀತಿ ಟ್ಯಾಗ್ಸ್ ಹಾಕೋದು, ಅದು ಇಂಪಾರ್ಟೆಂಟ್. ಅಂದರೆ ಟೈಟಲು, ಟ್ಯಾಗ್ಸು ಮತ್ತು ಅದ್ರ ಜೊತೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಆ ಸೆಟ್ಟಿಂಗ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೀವು ಯಾವುದೋ ಒಂದು ಇದನ್ನ ಅಪ್ಲೋಡ್ ಮಾಡಿಬಿಟ್ರೆ ವೈರಲ್ ಆಗಲ್ಲ. ಮೊದಲಿದ್ದಂಗೆ ಯೂಟ್ಯೂಬ್ ಇಲ್ಲ ಇವಾಗ. ಅದಕ್ಕೋಸ್ಕರ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಮಾಡಬೇಕು, ಹೊಸ ಸೆಟ್ಟಿಂಗ್ಸ್ ಬಂದಿದೆ, ಸೆಟ್ಟಿಂಗ್ ಮಾಡಬೇಕು. ಮತ್ತು ಅದ್ರ ಜೊತೆ ಕೆಲವೊಂದಷ್ಟು ಟ್ಯಾಗ್ಸ್ ಹಾಕಬೇಕು, ಕೆಲವೊಂದಷ್ಟು ತುಂಬ ಇದೆ. ಅದೆಲ್ಲ ನಾನು ನಿಮಗೆ ಹೇಳ್ತೇನೆ. ಅದಕ್ಕೋಸ್ಕರ ಈಗ ನಾನು ನಿಮಗೆ ಯಾವ ರೀತಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ವಿಡಿಯೋ ಲೈಕ್ ಮಾಡ್ಕೊಂಡು ಬೇಗ ಲೈಕ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಲೈವ್ ಪ್ರೂಫಾಗಿ ಯಾವ ರೀತಿ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಪ್ಲೋಡ್ ಮಾಡೋದು. ಏನೂ ಅಲ್ಲ, ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ನೀವು 3 ಅಪ್ಲಿಕೇಶನ್ ಯಾವ್ದು ಬೇಕಾದ್ರೂ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು. ಅದ್ರ ಬಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಅದು ಇಂಪಾರ್ಟೆಂಟ್. ಏನೂ ಅಲ್ಲ, ಈಗ ನಾನು ನಿಮಗೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಮೂಲಕ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಕ್ರೋಮ್ ಮೂಲಕ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕ್ರೋಮ್ನಿಂದ ವಿಡಿಯೋ ಅಪ್ಲೋಡ್ ಮಾಡೋದು ಏನು ಸ್ವಲ್ಪ ಬೆನಿಫಿಟ್ಸ್ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಇರ್ಬೇಕಾದ್ರೆ ಕ್ರೋಮಲ್ಲಿ ಎಲ್ಲ ಸೆಟ್ಟಿಂಗ್ ಒಮ್ಮೆ ಮಾಡ್ಬೋದು, ಎಲ್ಲ ಅಲ್ಲೇ ಮಾಡ್ಬೋದು. ಆದರೆ ಈ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ವೈಟಿಶ್ ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಇದು ಪ್ರತಿಯೊಬ್ಬರು. ಏನೆಲ್ಲ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ, ನೀವು ಕೂಡ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಇದರಲ್ಲಿ ಹೋಗಿ ನಾವೇನು ಮಾಡೋಣ, ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಎಕ್ಸಾಂಪಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಒಂದು ವಿಡಿಯೋ ತೋರಿಸ್ತೀನಿ. ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು. ಓಕೆ, ಈ ಒಂದು ವಿಡಿಯೋ ಓಕೆ, ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ಟೈಟಲ್, ಇಲ್ಲಿ ಮೇಲೆ ಇಂಪಾರ್ಟೆಂಟ್ ಟೈಟಲ್ ಅಂದ ತಕ್ಷಣ ಏನು ಟೈಟಲ್ ಹಾಕಬೇಕು ಅದು ಇಂಪಾರ್ಟೆಂಟ್. ಟೈಟಲ್ ಅಂದರೆ ಯಾವ ರೀತಿ ಟೈಟಲ್ ಹಾಕಬೇಕು. ಟೈಟಲ್ ಅಂದರೆ ಮೇನ್ ಇಂಪಾರ್ಟೆಂಟ್. ಯಾವುದೇ ಕ್ಯಾಟಗರಿ ಆಗಿರ್ಬೋದು, ಬ್ಲಾಗರ್ಸ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಟೆಕ್ ಆಗಿರ್ಬೋದು. ನೀವು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ನೀವು ಸ್ವಲ್ಪ ಸರ್ಚ್ ಮಾಡಿ ನೋಡ್ಬೇಕು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ರ, ಆ ಟಾಪಿಕ್ ಯಾವ ರೀತಿ ಇದೆ, ರಿಚ್ ಇದೆ, ಅದು ಇಂಪಾರ್ಟೆಂಟ್. ಯಾಕಂದರೆ ಈಗ ನಾವು ಯಾವ ರೀತಿ ಟೈಟಲ್ ಬರಿಬೇಕು ಅದು ಇಂಪಾರ್ಟೆಂಟ್. ಟೈಟಲ್ ಏನು ಬರಿಬೇಕು, ಆ ಟಾಪಿಕ್ ರಿಲೇಟೆಡ್ ಬರಿಬೇಕು. ನಾವು ಯಾವ ಒಂದು ಒರಿಜಿನಲ್ ಅಂದರೆ ಯಾವ ಒಂದು ಟಾಪಿಕ್ ವಿಡಿಯೋ ಮಾಡ್ತಾ ಇದೀವ, ಸರ್ಚಿಂಗ್ ಇದೆಯಾ, ಟ್ರೆಂಡ್ ಇದೆ, ವೈರಲ್ ಇದೆ, ಈ ಟಾಪಿಕ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ಗೆ ವೈರಲ್ ಆಗುತ್ತೆ, ಅದು ಇಂಪಾರ್ಟೆಂಟ್. ನೀವು ಚೆಕ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಯಾವುದೋ ವಿಡಿಯೋ ಮಾಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟು ಅದನ್ನು ನೋಡ್ಕೊಳ್ಳಿ. ಈಗ ನಾವು ಟೈಟಲ್ ಯಾವ ರೀತಿ ಬರೆಯೋದು
ಹಾಗಿದ್ರೆ ಟೈಟಲ್ ಯಾವ ರೀತಿ ಬರೋದು? ಈಗ ನಾನು ಎಕ್ಸಾಂಪಲ್ಗೆ ಯೂಟ್ಯೂಬ್ ಚಾನಲ್ ಅಂದ್ರೆ ಯೂಟ್ಯೂಬ್ ಚಾನಲ್ ಯಾವ ರೀತಿ ಒಂದು ಕ್ರಿಯೇಟ್ ಮಾಡೋದು, ಇದು ಟ್ರೆಂಡಿಂಗ್ ಟಾಪಿಕ್ ಸರ್ಚಿಂಗ್. ಈ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು? ಹಾಗಿದ್ರೆ ನಾನು ಇಲ್ಲ ಹೌ ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಬರಿಬೋದು, ಆದ್ರೆ ಬಟ್ ನಾನು ಬರೆಯಲ್ಲ. ನಾವೇನು ಮಾಡ್ಬೇಕು, ಯೂಟ್ಯೂಬ್ನಲ್ಲಿ ಈಗ ಯಾವ ರೀತಿ ಜನ ಸರ್ಚ್ ಮಾಡ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಬರಿಬೇಕಾಗುತ್ತೆ. ನಾವು ಏನು ಬರಿಬೇಕು, ಯೂಟ್ಯೂಬ್ನಲ್ಲಿ ಯಾವ ರೀತಿ ಜನ ಸರ್ಚ್ ಮಾಡ್ತಾ ಇದ್ದಾರೆ, ಯಾವ ಟಾಪಿಕ್ಕು, ಅದು ಮೇನ್ ಇಂಪಾರ್ಟೆಂಟ್. ಈಗ ನಾ ಎಕ್ಸಾಂಪಲ್ಗೆ ಈಗ ನೀವು ಇಲ್ಲಿ ಆಗಿದ್ರೆ ನೀವು ಅನ್ಬೋದು, ಬ್ರದರ್ ಟೈಟಲ್ ಎಲ್ಲಿಂದ ತಗೋದು, ಟೈಟಲ್ ಎಲ್ಲಿಂದ ತಗೋದು? ಹಾಗಿದ್ರೆ ಬ್ರದರ್ ನಾವು ಟೈಟಲ್ ಎಲ್ಲಿಂದ ತಗೋದು? ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಹೇಳ್ಬೇಕಾರೆ ನೀವು ಟೈಟಲ್ ತಗೋಬೇಕಾರೆ ಏನು ಮಾಡೋಬೇಕಾಗಿಲ್ಲ, ಜಸ್ಟ್ ಯೂಟ್ಯೂಬ್ನಲ್ಲೇ ನಿಮ್ಗೆ ಟೈಟಲ್ ಸಿಗುತ್ತೆ. ಎಕ್ಸಾಂಪಲ್ ನಾನು ಬ್ಯಾಕ್ ಬರ್ತೀನಿ, ಬ್ಯಾಕ್ ಬಂದು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ ಈಗ ಎಕ್ಸಾಂಪಲ್ ಬ್ಯಾಕ್ ಬರ್ತೀನಿ. ಈಗ ನಾನು ಏನು ಮಾಡ್ತೀನಿ, ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡುವಂಥ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಈ ರೀತಿ ಸರ್ಚ್ ಮಾಡ್ಕೋಬೇಡಿ. ಇಲ್ಲಿ ಸರ್ಚ್ ಮಾಡಿದ್ರೆ ಆಟೋಮೆಟಿಕ್ ಮೇಲ್ಗಡೆ ಬರುತ್ತೆ. ಇಲ್ಲಿ ಸರ್ಚ್ ಮಾಡ್ಕೋಬೇಡಿ. ನೀವು ಡೈರೆಕ್ಟ್ ನಿಮಗೆ ಟೈಟಲ್ ಸಿಗ್ಬೇಕಾದ್ರೆ ಏನು ಮಾಡ್ಕೋ, ಜಸ್ಟ್ ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟರ್ನ್ ಆನ್ ಇನ್ಕ್ಲೂಡ್ ಏನಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನೀವು ಸರ್ಚ್ ಮಾಡುವಂಥ ಬ್ರೌಸರ್ ಏನಿದೆಯಲ್ಲ, ಇದು ಹೊಸ ಪೇಜ್. ಇಲ್ಲಿ ಸರ್ಚ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನಾವು ಆಲ್ರೆಡಿ ಈಗ ಸರ್ಚ್ ಮಾಡಿರ್ತೀವಿ, ಅಲ್ಲಿ ಅದು ಸಜೆಷನ್ ಅಂತ ಇದೆ. ಅದ್ರ ಬಟ್ ಇಲ್ಲಿ ಸಜೆಷನ್ ಮಾಡಿದ್ರೆ ಯಾವುದೇ ರೀತಿ ಆಗಲ್ಲ. ಜಸ್ಟ್ ಏನು ಮಾಡ್ತೀವಿ ನೋಡಿ, ಔ ಟು ಕ್ರಿಯೇಟ್ ಯೂಟ್ಯೂಬ್ ನೋಡಿ, ಔ ಟು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್ ಅಂತ ಮೇಲ್ಗಡೆ ಬಂತು. ಇಲ್ಲಿ ನೋಡಿ ಸ್ವಲ್ಪ ನೀವು ಡಿಫ್ರೆಂಟ್, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಾರ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸು ಇದೇ ಟೈಟಲ್ ಹಾಕಿರ್ತಾರೆ ಮೇಲ್ಗಡೆ ಅವರೊಂದು ವಿಡಿಯೋ ಮೇಲೆ. ಯಾಕಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇದು ಮೇಲ್ಗಡೆ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಯಾವ ಒಂದು ಸದಸ್ಯ ಮತ್ತೆ ಅದೇ ಕ್ಲಿಕ್ ಮಾಡ್ತಾರೆ. ಯಾರು ಸರ್ಚ್ ಮಾಡಲ್ಲ, ಜಾಸ್ತಿ ಸರ್ಚ್ ಮಾಡಲ್ಲ. ಜಸ್ಟ್ ಈ ಮೇಲ್ಗಡೆ ಏನು ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕು, ಜಸ್ಟ್ ಅದನ್ನ ಏನು ಮಾಡ್ಬೇಕು, ಇದನ್ನ ಕಾಪಿ ಮಾಡ್ಕೋಬೇಕು. ಇದೇ ನಾವು ಏನು ಮಾಡ್ಕೋ, ಕಾಪಿ ಮಾಡ್ಕೋಬೇಕು. ಜಸ್ಟ್ ನೋಡಿ, ಕಾಪಿ ಮಾಡ್ಕೊಂಡು ಏನು ಮಾಡ್ಬೇಕು, ನಮ್ಮ ಒಂದು ವಿಡಿಯೋ ಟೈಟಲಲ್ಲಿ ನಾವು ಹಾಕಬೇಕು. ಮತ್ತೆ ಅದೇ ರೀತಿ ಇಂಗ್ಲೀಷಲ್ಲಿ ಆಗಿರ್ಬೋದು, ಮತ್ತೆ ಅದ್ರ ಜೊತೆ ಈಗ ನಾವು ಕನ್ನಡ ನೋಡಿ, ಚಾನಲ್ ಕ್ರಿಯೇಟ್ ನೋಡಿ, ಈ ರೀತಿ ಕೂಡ ತುಂಬಾ ಜನ ಸರ್ಚ್ ಮಾಡ್ತಾರೆ ನೋಡಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್, ಓಕೆ, ಈ ರೀತಿ ಕೂಡ ತುಂಬಾ ಜನ ಸರ್ಚ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಇದನ್ನ ನೋಡಿ, ಇಲ್ಲಿದೆ ನೋಡಿ, ಔ ಟು ಕ್ರಿಯೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ, ನಾ ಇದನ್ನ ಕಾಪಿ ಮಾಡ್ಕೋತೀನಿ, ನೀವು ಕೂಡ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಟೈಟಲ್ ಮೇನ್ ಇಂಪಾರ್ಟೆಂಟ್ ಹೇಳಿದ್ನಲ್ಲ, ಟೈಟಲ್ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಟೈಟಲ್ ನೋಡ್ಕೊಳ್ಳಿ, ಯಾಕಂದ್ರೆ ವಿಡಿಯೋ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಟೈಟಲ್ ಇಂಪಾರ್ಟೆಂಟ್. ಯಾವ ಟಾಪಿಕ್ ಮೇಲೆ ಇದೆ, ಯಾವ ರೀತಿ ಟೈಟಲ್ ಹಾಕ್ತಾರೆ. ಓಕೆ, ಈಗ ಟೈಟಲ್ ಕಾಪಿ ಮಾಡಿದ ತಕ್ಷಣ ಈಗ ಏನು ಮಾಡೋಣ, ಇದನ್ನು ಟರ್ನ್ ಆಫ್ ಮಾಡೋಣ. ಜಸ್ಟ್ ಬ್ಯಾಕ್ ಬರೋಣ. ಈಗ ಮತ್ತೆ ನಾವು ವಿಡಿಯೋ ಅಪ್ಲೋಡ್ ಮೇಲ್ಗಡೆ ಹೋಗ್ತೀನಿ, ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ವಿಡಿಯೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂತು. ಈಗ ನಾನು ಏನು ಮಾಡ್ತೀನಿ, ಟೈಟಲ್ ಬರ್ತೀನಿ. ಏನು ಟೈಟಲ್ ಬರ್ತೀನಿ, ಈಗ ಕಾಪಿ ಮಾಡಿದ್ರೆ ಅದನ್ನೇ ಪೇಸ್ಟ್ ಮಾಡ್ತೀನಿ ಈ ರೀತಿ. ಅದರಂತ ಇಲ್ಲಿ ಡ್ಯಾಶ್ ಕೊಟ್ಟು ಮತ್ತೇನು ಮಾಡ್ತೀನಿ, ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ 2025 ಅಂತ ಹಾಕಿಬಿಡ್ತೀನಿ. ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ. ಅದರಂತ ಬಂದ್ಬಿಟ್ಟು ಈ ಟೈಟಲ್ ಏನಿದೆ, ಈ ಟೈಟಲ್ ಅನ್ನೋದು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡಬೇಕು, ನಿಮ್ಮ ಒಂದು ವಿಡಿಯೋ ತೆಗೆದ್ರೆ ಡಿಸ್ಕ್ರಿಪ್ಷನಲ್ಲಿ ಅದನ್ನೇ ಎಂಟರ್ ಮಾಡಬೇಕು. ಇಂಪಾರ್ಟೆಂಟ್ ಅದನ್ನೇನಿದ್ರೆ ಅದನ್ನೇ ಪೇಸ್ಟ್ ಮಾಡಿ ಇಲ್ಲಿ. ಓಕೆ, ಈ ರೀತಿ ಪೇಸ್ಟ್ ಮಾಡಬೇಕು. ಅದೇನು ನೀವೇನು ಕಾಪಿ ಮಾಡಿರ್ತಾರೆ ಅದನ್ನೇ ಟೈಟಲ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ತುಂಬ ಇಂಪಾರ್ಟೆಂಟ್ ಹಾಕಬೇಕು. ತುಂಬ ಜನ ಹಾಕಲ್ಲ. ಇದು ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವಿಸಿಬಿಲಿಟಿ ಅಂತ ಬರುತ್ತೆ. ಜಸ್ಟ್ ಇದೇನು ಮಾಡಬೇಕು, ಪಬ್ಲಿಕ್ ಮಾಡ್ಕೋಬೇಡಿ, ಡೈರೆಕ್ಟಿಗೆ ಅನ್ಲಿಸ್ಟೆಡ್ ಮಾಡಿ. ಅನ್ಲಿಸ್ಟೆಡ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್. ಅನ್ಲಿಸ್ಟೆಡ್ ಮಾಡಲೇಬೇಕು. ತುಂಬ ಜನ ಪಬ್ಲಿಕ್ ಮಾಡಿಬಿಡ್ತಾರೆ. ಅನ್ಲಿಸ್ಟೆಡ್ ಮಾಡಬೇಕು, ಅನ್ಲಿಸ್ಟೆಡ್ ಮಾಡ್ಕೊಳ್ಬೇಕು. ಅದರಂತ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಆಡಿಯನ್ಸ್ ಅಂತ ಬರುತ್ತೆ. ಇಂಪಾರ್ಟೆಂಟ್ ಆಡಿಯನ್ಸ್ ಅಂದರೆ ಇದೇನು ಮಾಡಬೇಕು, ಎಸ್ ಪವರ್ ಮೇಲೆ ಕ್ಲಿಕ್ ಮಾಡಿಸಿದ್ರೆ ಏನು ಅಂದರೆ, ಎಸ್ ಪವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಂತ 18 ವರ್ಷ ಮೇಲ್ಪಟ್ಟು ಅಂದರೆ 18 ವರ್ಷ ಒಳಗಿನವರಿಗೆ ನಿಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ. ಅದೇ ನೀವು ನೋ ಪವರ್ ಮೇಲೆ ಕ್ಲಿಕ್ ಮಾಡಿದ್ರೆ 18 ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಕೂಡ ವಿಡಿಯೋ ಸಜೆಷನ್ ಅಂತ ಅವರು ನೋಡ್ಬೋದು, ಇವರು ನೋಡ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಾಗಲ್ಲ. ಇದರಿಂದ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ ಕಮೆಂಟ್ ಬಾಕ್ಸ್ ಕೂಡ ಆಫ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಗೊತ್ತಿಲ್ಲ ಇದು. ಅದಕ್ಕೋಸ್ಕರ ನೋ ಪವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನುತ್ತೆ, ಅವರು ನೋಡ್ಬೋದು, ಚಿಲ್ಡ್ರನ್ಸ್ ನೋಡ್ಬೋದು, ದೊಡ್ಡವ್ರು ಕೂಡ ನೋಡ್ಬೋದು. ಇದು ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಈ ಲೊಕೇಶನ್ ನೀವು ಹಾಕಬಹುದು, ಬೇಡಾದ್ರೂ ಬಿಡ್ಬೋದು, ಅದೇನಿಲ್ಲ. ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಟ್ ಲೊಕೇಶನ್. ಅದರಂತ ಬಂದ್ಬಿಟ್ಟು ಎರಡು ಪ್ಲೇ ಲಿಸ್ಟ್ ನಿಮ್ಮ ಹತ್ರ ಏನಾದ್ರು ಪ್ಲೇ ಲಿಸ್ಟ್ ಇದ್ರೆ ಪ್ಲೇ ಲಿಸ್ಟ್. ಈಗ ಎಕ್ಸಾಂಪಲ್ ನಾನು ಪ್ಲೇ ಲಿಸ್ಟ್ ಹಾಕಿದ್ದೀನಿ. ಓಕೆ, ಈ ಪ್ಲೇ ಲಿಸ್ಟ್ ನೀವು ಕೂಡ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇ ಲಿಸ್ಟ್ ಇಂದ ಕೂಡ ಯೂಸ್ ಜಾಸ್ತಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಗ್ ಪ್ರಾಡಕ್ಟ್. ಈ ಟ್ಯಾಗ್ ಪ್ರಾಡಕ್ಟ್ ಅಂದ್ರೆ ಏನಂದ್ರೆ, ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗಿದೆ ನಿಮ್ಗೆ ಬರುತ್ತೆ ಇದು. ಯಾಕಂದ್ರೆ ಈ ಟ್ಯಾಗ್ ಪ್ರಾಡಕ್ಟ್ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಇನ್ನು ಕೂಡ ಟ್ಯಾಗ್ ಮಾಡಿ, ಇದರಿಂದ ನಿಮ್ಗೆ ಕಮಿಷನ್ ಸಿಗುತ್ತೆ. ನಾ ಎಕ್ಸಾಂಪಲ್ ಬಂದ್ಬಿಟ್ಟು ಐಫೋನ್ ಸರ್ಚ್ ಮಾಡಿದ್ರೆ ಕವರ್ ಅಂತ ಇರುತ್ತೆ. ಜಸ್ಟ್ ಇಲ್ಲಿ ನೋಡ್ಕೊಳ್ಬಹುದು, ಕಮಿಷನ್ ಅನ್ನು ಸಿಗುತ್ತೆ. ಇದರಿಂದ ನಾವು ಟ್ಯಾಗ್ ಮಾಡಿದ್ರೆ ಪ್ರಾಡಕ್ಟ್ ಈ ರೀತಿ ಕಮಿಷನ್. ಮತ್ತೆ ಇಂಪಾರ್ಟೆಂಟ್, ನೀವು ಆ ಪ್ರಾಡಕ್ಟ್ ಬಗ್ಗೆ ಮಾತಾಡಿರ್ಬೇಕು, ಸುಮ್ಮನೆ ಟ್ಯಾಗ್ ಮಾಡೋಂಗಿಲ್ಲ. ಅದು ತುಂಬಾ ರಿಸ್ಕ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಇನ್ನು ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಇದೆಲ್ಲ. ಜಸ್ಟ್ ಇದೇನ್ ಮಾಡ್ಬೇಕು, ಇದು ಅಲಾವ್ ಇರಬೇಕು. ನಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ, ಡೋಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ. ಯಾಕಂದ್ರೆ ಇದು ಆನ್ ಮಾಡಿದ್ರೆ ಅಂತ ಯಾರಾದ್ರೂ ಒಂದ್ ವೇಳೆ ನೀನು ಅಪ್ಪಿ ನಿಮ್ಮೊಂದು ವಿಡಿಯೋ ಏನಾದ್ರು ಶಾರ್ಟ್ಸ್ ರಿಮಿಕ್ಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಇದು ಕೂಡ ಆನ್ ಇರಲಿ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಇದರಲ್ಲಿ ಮಾಡ್ಬಿಟ್ಟು ಇಲ್ಲಿ ಪೇಡ್ ಪ್ರಮೋಷನ್ ಬ್ರ್ಯಾಂಡ್ ಅಂತ ಇದೆಲ್ಲ. ಜಸ್ಟ್ ಕೆಲವೊಂದಷ್ಟು ಬ್ರ್ಯಾಂಡ್ ಪ್ರಮೋಷನ್ ಇದ್ರೆ ಎಸ್ ಮೇಲೆ ಅಂದ್ರೆ ನೀವು ಏನಾದ್ರು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದ್ರೆ ಇಲ್ಲ ಕೇಳುತ್ತೆ. ನೋ, ನಾವು ಯಾವುದೇ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಓಕೆ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ
ಇನ್ವೈಟ್ ಎ ಕೊಲ್ಯಾಬ್ ಅಂತ ಬಂದ್ಬಿಟ್ಟು ಇದು ನಿಮ್ಗೆ ಗೊತ್ತಿದೆ. ಯಾರ ಜೊತೆ ಅಂದ್ರೆ ನಿಮ್ಮ ಇನ್ನೊಂದು ಪ್ರೊಫೈಲ್ ಇದ್ರೆ ಇನ್ನೊಬ್ಬರ ಜೊತೆ ವಿಡಿಯೋ ಅದು ಮಾಡಿದ್ರೆ ಕೊಲ್ಯಾಬ್ ಮಾಡ್ಬೋದು. ಇಲ್ಲಿಂದ್ರೆ ಅವ್ರು ಕನೆಕ್ಟ್ ತಗೊಳ್ಬೋದು ಬ್ರ್ಯಾಂಡ್. ಇದ್ರ ರೀತಿ ಅಂದ್ರೆ ಅವರು ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗುತ್ತೆ, ನಿಮ್ಮ ಚಾನಲಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಆಗುತ್ತೆ. ಈ ರೀತಿ ಬ್ರ್ಯಾಂಡ್ ಕೊಲ್ಯಾಬ್ ಮಾಡ್ಕೊಳ್ಬೋದು. ಇನ್ನೆಸ್ಟ್ ಬಂದ್ಬಿಟ್ಟು ಅಲ್ಟರ್ನೇಟಿವ್ ಕಂಟೆಂಟ್ ಅಂತ ಬರುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ನೀವೇನು ಮಾಡಬೇಕು, ನೋ ಮೇಲೆ ಕ್ಲಿಕ್ ಮಾಡಬೇಕು. ಯಾಕಪ್ಪ ಅಂದ್ರೆ ಇದು ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನುತ್ತೆ, ನೀವು ಏನಾದರೂ ಎ ಯೂಸ್ ಮಾಡ್ಕೊಂಡು ವಿಡಿಯೋ ಕ್ರಿಯೇಟ್ ಮಾಡಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಪ್ಪ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಪ್ರತಿಯೊಬ್ಬ. ಇನ್ನು ನೆಕ್ಸ್ಟ್ ನೋಡ್ಬಿಟ್ಟು ಕಮೆಂಟ್ ಆಪ್ಷನ್ ಇದು ಆನ್ ಇರಲಿ, ಇದು ಏನು ಮಾಡೋ ಅವಶ್ಯಕತೆ ಇಲ್ಲ. ಈಗ ನೀವು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಡೈರೆಕ್ಟ್ ಆಗಿ ತುಂಬಾ ಜನ ಇಲ್ಲೇ ಮಿಸ್ಟೇಕ್ ಮಾಡೋದು, ಡೈರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಕೊಡಿ. ಇಲ್ಲಿ ತಮ್ಮನೆಲ್ಲ ಹಾಕಿ. ಯಾಕಪ್ಪ ಅಂದ್ರೆ ಯೂಟ್ಯೂಬ್ ಅನ್ನೋದು ನಿಮ್ಮೊಂದು ವಿಡಿಯೋ ನೀವು ಅಪ್ಲೋಡ್ ಮಾಡಿದಾಗ ಅನ್ಲಿಸ್ಟ್ ಆದಾಗ ಚೆಕಿಂಗ್ ಅಲ್ಲಿ ಹೋಗುತ್ತೆ, ಚೆಕಿಂಗ್ ಪ್ರೊಸೆಸ್ ಅಲ್ಲಿ ಹೋಗುತ್ತೆ. ಅಲ್ಲಿ ಏನುತ್ತೆ ಯೂಟ್ಯೂಬ್ದವ್ರಿಗೆ ಗೊತ್ತು ಮಾಡ್ತಾರೆ, ಅಂದ್ರೆ ಚೆಕ್ ಮಾಡ್ತಾರೆ ಯಾವ ಒಂದು ರಿಲೇಟೆಡ್ ವಿಡಿಯೋ ಎಲ್ಲಿ ಹೋಗ್ಬೇಕು, ಎಲ್ಲಿ ರಿಕಮೆಂಡ್ ಮಾಡಬೇಕು, ಯಾವ ಕಂಟೆಂಟ್ ಗೊತ್ತಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನೀವು ಏನು ಮಾಡಿ ತಮ್ಮನೇಲಿ ಹಾಕಿ. ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ಏನ್ಬಿಟ್ಟು ಓಕೆ ಈ ತಮ್ಮನೇಲಿ ಹಾಕ್ತೀನಿ. ಓಕೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಓಕೆ ನೀವು ತಮ್ಮನೇಲಿ ಹಾಕಿ ಆನಂತರ ಈಗ ಏನು ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಯಿತು. ಈಗ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋ ಪ್ರೊಸೆಸಿಂಗ್ ಅನ್ನೋದು ಸ್ಟಾರ್ಟ್ ಆಯಿತು. ಈಗ ನೀವು ನೆಕ್ಸ್ಟ್ ಏನು ಮಾಡ್ಕೋ, ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಜಸ್ಟ್ ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಆ ಒಂದು ವಿಡಿಯೋ ಇಲ್ಲಿ ಬರುತ್ತೆ. ನಿಮಗೆ ಅಪ್ಲೋಡಿಂಗ್ ಮಾಡುವಂಥ ವಿಡಿಯೋ ಇಲ್ಲಿ ನಿಮಗೆ ಪ್ರೊಸೆಸ್ ಅಲ್ಲಿ ಇರುತ್ತೆ. ಜಸ್ಟ್ ಆ ಒಂದು ವಿಡಿಯೋ ನೀವು ಏನು ಮಾಡ್ಕೋ. ಈಗ ನಾನು ಬ್ಯಾಕ್ ಬರ್ತೀನಿ. ಓಕೆ ಜಸ್ಟ್ ಓಕೆ ಸ್ವಲ್ಪ ಲೋಡ್ ಆಗ್ತಾಯಿದೆ. ಈ ಬ್ಯಾಕ್ ಕಳಿಸಿ ನಾನು ಏನು ಮಾಡ್ತೀನಿ, ಈಗ ಜಸ್ಟ್ ವಾಪಸ್ ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ವಾಪಸ್ ನಾನು ಇಲ್ಲಿ ವಿಡಿಯೋ ಓಪನ್ ಮಾಡ್ತೀನಿ. ನೋಡಿ ಓಪನ್ ಮಾಡ್ತೀನಿ, ಸ್ವಲ್ಪ ಲೇಟ್ ಆಗ್ಬೋದು. ಓಕೆ ಇಲ್ಲಿ ಬಂತು ನೋಡಿ ವಿಡಿಯೋ. ಈಗ ನೀವೇನು ಮಾಡ್ಕೋ, ಜಸ್ಟ್ ಈ ವಿಡಿಯೋ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಇಲ್ಲೇ ಇರೋದು ನೋಡಿ ಸೆಟ್ಟಿಂಗ್ಸ್. ಪ್ರತಿಯೊಂದು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಅಂದ್ರೆ ಟೈಟಲ್ ಹಾಕಿದ್ದು ಬಂತು, ಡಿಸ್ಕ್ರಿಪ್ಷನ್ ಬಂತು, ಎಲ್ಲ ಬಂತು. ಅದ್ರ ಜೊತೆ ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಏನು ಮಾಡ್ಕೋ, ಇಲ್ಲಿ ಟ್ಯಾಗ್ಸ್ ಅಂತ ಬರ್ತು ನೋಡಿ, ಟ್ಯಾಗ್ ಶಾರ್ಟ್ಸ್ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಏನು ಮಾಡ್ಕೋ, ಇಲ್ಲಿ ನೀವು ನಿಮ್ಮೊಂದು ಟ್ಯಾಗ್ಸ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಟ್ಯಾಗ್ಸ್ ಯಾವ ರೀತಿ ಹಾಕೋದು ಅಂದ್ರೆ ಟ್ಯಾಗ್ಸ್ ಅನ್ನು ಯಾವ ರೀತಿ ನಾವು ಬರಿಬೇಕು, ಅದು ವೈರಲ್ ಸರ್ಚಿಂಗ್ ಟ್ಯಾಗ್ಸ್ ಹಾಕ್ಬೇಕು. ಅದನ್ನ ಯಾವ ರೀತಿ ಹಾಕೋದು, ಬರ್ದಾರೆ ಯಾವ ರೀತಿ ಹಾಕೋದು ಗೊತ್ತಿಲ್ಲ. ತುಂಬಾ ಜನ ಏನೋ ಹಾಕಿಬಿಡ್ತಾರೆ. ಟ್ಯಾಗ್ಸ್ ಅಂದ್ರೆ ಏನಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಒಂದು ಟಾಪಿಕ್, ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನೀವು ಐಫೋನ್ ಅನ್ನೋದು ಅದಕ್ಕೊಂದು ಹೆಸರು, ಆ ಹೆಸರು ಹಿಡಿದು ನೀವು ಸರ್ಚ್ ಮಾಡಿದ್ರೆ ವಿಡಿಯೋ ಬರುತ್ತೆ ನೋಡಿ. ಎಕ್ಸಾಂಪಲ್ ಬಂದ್ಬಿಟ್ಟು ಹೌ ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇನ್ ಕನ್ನಡ ಸರ್ಚ್ ಮಾಡಿದ್ರೆ ಅಲ್ಲಿ ವಿಡಿಯೋ ಬರುತ್ತೆ. ಹೌ ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್, ಹೌ ಟು ಯೂಟ್ಯೂಬ್ ತಮ್ನೇಲ್ ಕ್ರಿಯೇಟ್, ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ವಿಡಿಯೋ ಬರುತ್ತೆ. ಆ ವಿಡಿಯೋ ಬರೋದಕ್ಕೆ ಕಾರಣ ಏನು, ಈ ರೀತಿ ಟ್ಯಾಗ್ಸ್ ಅವ್ರು ಟ್ಯಾಗ್ಸ್ ಹಾಕಿರ್ತಾರೆ. ಆ ರೀತಿ ನೀವು ಕೂಡ ಟ್ಯಾಗ್ಸ್ ಹಾಕ್ಬೇಕು. ಟ್ಯಾಗ್ಸ್ ಹಾಕ್ಬೇಕಾದ್ರೆ ಯಾವ ರೀತಿ ಹಾಕೋದು, ಟ್ಯಾಗ್ಸ್ ಹಾಕ್ಬೇಕಾದ್ರೆ ತುಂಬಾ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅದನ್ನ ಏನು ಮಾಡ್ಕೋ, ಜಸ್ಟ್ ನಿಮ್ಮ ಕ್ರೋಮ್ ಅಥವಾ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ರ್ಯಾಪಿಡ್ ಟ್ಯಾಗ್ಸ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ನಿಮಗೆ. ಇದ್ರ ಮೇಲೆ ಸರ್ಚ್ ಮಾಡ್ಕೊಳ್ಳಿ, ಈ ರೀತಿ ಟ್ಯಾಗ್ಸ್ ಬರುತ್ತೆ ಆಟೋಮೆಟಿಕ್. ನೀವು ಏನು ಮಾಡೋಬೇಕಾಗಿಲ್ಲ. ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಯೂಸ್ ಟ್ಯಾಗ್ ಜನರೇಟರ್ ಅಂತ ಇರ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಇಲ್ಲಿ ಏನು ಮಾಡ್ಕೊಳ್ಳಿ, ನೀವೇನು ಮಾಡ್ಕೊಳ್ಳಿ, ನಿಮ್ಮೊಂದು ವಿಡಿಯೋ ಟಾಪಿಕ್ ಯಾವ ಒಂದು ಟಾಪಿಕ್ ಮಾಡಿದ್ರೆ ವಿಡಿಯೋ ಆ ಒಂದು ಟಾಪಿಕ್ ತಮ್ನೇಲ್, ಆ ತಮ್ನೇಲ್ ಟೈಟಲ್, ಆ ಒಂದು ಟೈಟಲ್ ಇಲ್ಲಿ ಹಾಕ್ಬೇಕು. ಜಸ್ಟ್ ಏನು ಮಾಡ್ತೀನಿ, ಆ ಟೈಟಲ್ ಪೇಸ್ಟ್ ಮಾಡಿದ್ದೀನಲ್ಲ, ಓಕೆ ಅದನ್ನ ಇಲ್ಲಿ ಹಾಕಿಬಿಡ್ತೀನಿ. ಓಕೆ ಈ ರೀತಿ ಟೈಟಲ್ ಹಾಕಿದ್ದೀನಿ. ಓಕೆ ನೆಕ್ಸ್ಟ್ ನೋಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ಇಲ್ಲಿ ತೆರಳೆ ಅನ್ನೋದು ಟ್ಯಾಗ್ಸ್ ಅನ್ನೋದು ಬಂದಿರುತ್ತೆ. ಜಸ್ಟ್ ನೀವು ನೋಡ್ಕೊಳ್ಬೋದು. ಇಲ್ಲಿ ಕಾಂತ ನೋಡಿ ಟ್ಯಾಗ್ಸ್ ಅನ್ನೋದು ಬಂತು. ಮ್ಯಾಕ್ಸಿಮಮ್ 500 ಇರುತ್ತೆ. ಈ ಟ್ಯಾಗ್ಸ್ ಅನ್ನೋದು ನೀವೇನು ಮಾಡ್ಕೋ, ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಡೈರೆಕ್ಟ್ ಆಗಿ ನಿಮ್ಮೊಂದು ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿ ಏನು ಮಾಡ್ಕೋ, ಪೇಸ್ಟ್ ಮಾಡಬೇಕು. ಇಲ್ಲಿ ಪೇಸ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ, ಅದೇನಂತ ತೋರಿಸ್ತೀನಿ ನೋಡಿ. ಜಸ್ಟ್ ಇಲ್ಲಿ ಪೇಸ್ಟ್ ಮಾಡ್ಕೋ. ತುಂಬಾ ಜನ ಇಲ್ಲೇ ಮಾಡ್ತಾರೆ ನೋಡಿ. ಪೇಸ್ಟ್ ಮಾಡಿದ್ರೆ ಇಲ್ಲಿ ಹೋಯ್ತು ನೋಡಿ, ಅದು ಕೇವಲ ಒಂದೇ ಟ್ಯಾಗ್ಸ್ ಒಳಗಡೆ ಹೋಯ್ತು, ಅದೆಲ್ಲ ತಗೋಲಿಲ್ಲ, ಇಲ್ಲಿ ಕ್ಯಾನ್ಸಲ್ ಆಯ್ತು ನೋಡಿ. ಇದೇ ತುಂಬಾ ಜನ ಪ್ರಾಬ್ಲಮ್. ಇಲ್ಲಿ ಏನು ಮಾಡ್ಬೇಕಂದ್ರೆ ಜಸ್ಟ್ ಇದನ್ನ ಕ್ಯಾನ್ಸಲ್ ಮಾಡಿ ನೀವೇನು ಮಾಡ್ಕೋ, ಜಸ್ಟ್ ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮಲ್ಲಿ ನೀವೇನು ಮಾಡ್ಕೋ, youtube-studio.com ಅಂತ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, youtube-studio.com, ನನ್ನೊಂದು youtube-studio.com ಓಪನ್ ಮಾಡ್ತೀನಿ ನೋಡಿ. ಜಸ್ಟ್ ರಿಪ್ಲೇಸ್ ಮಾಡಿ ನನ್ನೊಂದು ಜಸ್ಟ್ ಓಕೆ youtube-studio.com ಚಾನಲ್ ನೀವು ಏನು ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ಮೇನ್ ಇಂಪಾರ್ಟೆಂಟ್ ಇಲ್ಲಿ ನಿಮ್ಮ ಒಂದು ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ನಿಮ್ಮ ಒಂದು ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಸೆಲೆಕ್ಟ್ ಮಾಡಿ. ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಆ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಬ್ಯಾಕ್ ಬರ್ತೀನಿ, ಸ್ವಲ್ಪ ಲೋಡ್ ಆಗುತ್ತೆ, ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ತೋರಿಸ್ತಾ ಇರೋದು. ಓಕೆ ಇಲ್ಲಿ ನೋಡಿ, ವಿಡಿಯೋ ಸೆಕ್ಷನ್ ಓಪನ್ ಮಾಡಿದ ತಕ್ಷಣ ಶೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಟ್ಯಾಗ್ಸ್ ಅಂತ ಆಪ್ಷನ್ ಬರುತ್ತೆ. ಜಸ್ಟ್ ಆ ಟ್ಯಾಗ್ಸ್ ಅಲ್ಲಿ ಏನು ಕಾಪಿ ಮಾಡಿದಾರಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ, ವರ್ಕ್ ಆಗುತ್ತೆ. ಎಷ್ಟು ಟೋಟಲ್ 500 ಪೌಂಡ್ಸ್ ಇರುತ್ತೆ, ಇದು 500 ಮೇಲೆ ಐತೆ. ಓಕೆ ಒಂದು ಕ್ಯಾನ್ಸಲ್ ಮಾಡಿ. ಓಕೆ ಈ ರೀತಿ ಅದರಂತ ನೋಟ್ಟು ನೀವೇನು ಮಾಡಿ, ನಿಮ್ಮ ಚಾನಲ್ ನೇಮ್ ಹಾಕೋದು ಮರಿಬೇಡಿ. ನಿಮ್ಮ ಚಾನಲ್ ನೇಮ್ ಕೂಡ ಹಾಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ನನ್ನೊಂದು ಯೂಟ್ಯೂಬ್ ಚಾನಲ್ ನೇಮನ್ನು ಹಾಕಿಬಿಡ್ತೀನಿ. ಜಸ್ಟ್ ಎಕ್ಸಿಟ್ ಆಯ್ತು ನೋಡಿ, ಎಡಿಟ್ಸ್ ಆಗ್ಬೇಕು ಅದು ಎಡಿಟ್ಸ್. ಓಕೆ ಈ ಚಾನಲ್ ನಿಮ್ಮ ಚಾನಲ್ ನೇಮ್ ಹಾಕಿ ಈ ರೀತಿ ಹಾಕೊಳ್ಳಿ. ಇಷ್ಟು ಹಾಕೊಂಡು ನೀವು ಏನು ಮಾಡ್ಕೋ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಏನು ಮಾಡೋಕೆ ಹೋಗ್ಬೇಡಿ, ಇಲ್ಲಿ ಏನು ಸೆಟ್ಟಿಂಗ್ ನೀವು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೇನು ಮಾಡಿ, ನೆಕ್ಸ್ಟ್ ವಾಪಸ್ ಬ್ಯಾಕ್ ಬಂದುಬಿಟ್ಟು ನಿಮ್ಮ ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ವೈಟೆಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈಗ ಮತ್ತೆ ನೋಡಿ ವಾಪಸ್ ಇಲ್ಲಿ ಶೋ ಇದ್ರ ಮೇಲೆ ಬನ್ನಿ. ಓಕೆ ಇಲ್ಲಿ ನಿಮಗೆ ಏನಾಗುತ್ತೆ, ಈ ಜಸ್ಟ್ ಇದನ್ನು ಓಕೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಮತ್ತೆ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಟ್ಯಾಗ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನಿಧಾನ, ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ನೆಟ್ವರ್ಕ್ ಇಲ್ಲ. ಓಕೆ ನೆಕ್ಸ್ಟ್ ಬಂದ್ಬಿಟ್ಟು
ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟ್ಯಾಕ್ಸ್ ಅನ್ನೋದು ಆ್ಯಡ್ ಆಯಿತು. ಈಗ ಟ್ಯಾಕ್ಸ್ ಹಾಕಿದಾಯ್ತು. ಇನ್ನು ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡ್ಬಿಟ್ಟು ಯೂಟ್ಯೂಬ್ದವ್ರಿಗೆ ಗೊತ್ತಾಗಬೇಕು ನಮ್ಮೊಂದು ವಿಡಿಯೋ ಯಾಕೆ ಕಂಟೆಂಟ್ ಎಲ್ಲಿ ರಿಕಮೆಂಡ್ ಮಾಡ್ಬೇಕು ಅದು ಗೊತ್ತಾಗ್ಬೇಕಾದ್ರೆ ನಾವೇನು ಮಾಡ್ಕೋ ಇಲ್ಲಿ ಕ್ಯಾಟಗರಿ ಅನ್ನೋ ಒಂದು ಆಪ್ಷನ್ ಇರುತ್ತೆ. ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ ಕೂಡ ಏನಂದ್ರೆ ಇಲ್ಲಿ ಕ್ಯಾಟಗರಿ, ಈ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಕ್ಯಾಟಗರಿ ಇದೆ. ತುಂಬಾ ಜನ ಕುಕ್ ಮಾಡೋರು ಯಾವ ಕ್ಯಾಟಗರಿ ಮಾಡೋದು ಗೊತ್ತಿಲ್ಲ. ಅದನ್ನು ಕೂಡ ಇಂಪಾರ್ಟೆಂಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಕುಕ್ಕಿಂಗ್ದವ್ರು ನೀವು ಕೂಡ ಮತ್ತು ಬ್ಲಾಗಿಂಗ್ದವ್ರು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ನೀವು ಪ್ರತಿಯೊಬ್ಬರು ಕೂಡ ಇಲ್ಲಿ ಕ್ಯಾಟಗರಿ ಅನ್ನೋದು ಇರುತ್ತೆ. ಪ್ರತಿಯೊಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಇದೆ ನೋಡಿ, ಇದನ್ನೇ ಸೆಲೆಕ್ಟ್ ಮಾಡಬೇಕು ನೀವು ಕುಕ್ಕಿಂಗ್ದವರು. ನಿಮ್ಮ ಎಜುಕೇಷನ್ ಮಾಡ್ತಾರೆ, ಎಜುಕೇಷನ್ ಕಾಮಿಡಿ ರಿಲೇಟೆಡ್ ಮಾಡ್ತಾರೆ, ಎಲ್ಲ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಈ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಏನುತ್ತೆ ನಿಮ್ಮ ಒಂದು ವಿಡಿಯೋ ಆ ಒಂದು ಕ್ಯಾಟಗರಿಯಲ್ಲಿ ರಿಕಮೆಂಡ್ ಮಾಡ್ತಾರೆ ಯೂಟ್ಯೂಬ್ದವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದು ಇಂಪಾರ್ಟೆಂಟ್. ಇಷ್ಟು ಕ್ಯಾಟಗರಿನ ಏನು ಮಾಡ್ತಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಂದು ಕ್ಯಾಟಗರಿ ಸೆಲೆಕ್ಟ್ ಆಗಿದೆ. ಅದು ಆಟೋಮೆಟಿಕ್ ನಂದು ನೀವು ಕೂಡ ನಿಮ್ಮ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇನಿಲ್ಲ, ತುಂಬ ಇಂಪಾರ್ಟೆಂಟ್. ಈಗ ನನ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿದೆಲ್ಲ. ಜಸ್ಟ್ ಇಷ್ಟು ಆದ ನಂತರ ನೀವು ಏನು ಮಾಡ್ಬೇಕು, ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಏನು ಮಾಡ್ಬೇಕು, ಇದು ಏನಿದೆಯಲ್ಲ ಇನ್ನು ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ವಿಡಿಯೋ ನಿಮ್ಮ ಒಂದು ವಿಡಿಯೋ ಅನ್ನೋದು ಏನು ಮಾಡ್ಬೇಕು, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಮತ್ತೊಂದಿದೆ ಇದರಲ್ಲಿ ಮತ್ತೆ ನೀವು ಡಿಸ್ಕ್ರಿಪ್ಷನ್ ಏನು ನೋಡ್ಕೋ. ಈಗ ನೀವು ಅಲ್ಲಿ ಏನು ಟ್ಯಾಕ್ಸ್ ಹಾಕಿರಲ್ಲ, ಟ್ಯಾಕ್ಸ್ ಎಲ್ಲ ಇಲ್ಲಿ ಬರಿಬೇಕು. ಡಿಸ್ಕ್ರಿಪ್ಷನ್ ಟ್ಯಾಕ್ಸ್ ಬರಿಬೇಕು. ಟ್ಯಾಕ್ಸ್ ಬರಿಬೇಕಾದ್ರೆ ಏನಂತಕ್ಕೋ ಇವರ್ ಅಂತ ಹಾಕಿ ಇಲ್ಲಿ ನಿಮ್ಮೊಂದು ಇದ್ರ ಏನು ಟ್ಯಾಕ್ಸ್ ಇದೆಲ್ಲ ಈ ಪ್ರತಿಯೊಂದು ಟ್ಯಾಕ್ಸ್ ನೀವು ಇಲ್ಲಿ ಬರಿಬೇಕು. ನಾನು ಏನು ಬರಿತೀನಿ ನೋಡಿ. ಓಕೆ, ಈ ರೀತಿ ಹಾಕಿ ಈಗ ನೀವು ಏನು ಕಾಪಿ ಮಾಡಿದ್ರೆ ಅದನ್ನೆಲ್ಲ ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಹಾಕಿ. ಇದೊಂದು ಇಂಪಾರ್ಟೆಂಟ್ ಮರ್ತೆ, ಇದನ್ನು ಹಾಕಿ ಅದರ ನಂತರ ಮಟ್ಟು ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ಇದರಂತ ವಿಡಿಯೋ ನಿಮ್ಮ ಒಂದು ಯೂಟ್ಯೂಬ್ ಸೈಡ್ ಅಪ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ಸೈಡ್ ಅಪ್ಲೋಡ್ ಮಾಡಬೇಕು. ಈಗ ನಾನು ಹೇಳಿದ್ದೀನ ಇದು ನೋಡಿ ಸರಿಯಾದ ಪ್ರೊಸೆಸ್, ಸರಿಯಾದ ಮಾರ್ಗ ಇದು. ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಸೈಡ್ ಮಿಲಿಯನ್ ಲಕ್ಷ ವ್ಯೂಸ್ ಬರುತ್ತೆ. ಚಾನಲ್ ಕೂಡ ಗ್ರೋ ಆಗುತ್ತೆ. ಏನು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು, ಆದ್ರೆ ಬಟ್ ವಿಡಿಯೋ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಆದ್ರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ವಿಡಿಯೋ ಎಷ್ಟು ನೀವು ಇಂಪಾರ್ಟೆಂಟ್ ಆಗಿ ಒಳ್ಳೆ ಕ್ವಾಲಿಟಿ ಕಂಟೆಂಟಿಂದ ಶೂಟ್ ಮಾಡ್ತಾರೆ, ಎಷ್ಟು ಕ್ವಾಲಿಟಿಯಿಂದ ಶೂಟ್ ಮಾಡ್ತಾರೆ, ಅದು ಇಂಪಾರ್ಟೆಂಟು. ಅದಕ್ಕಿಂತ ಈ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಸೈಡ್ ಒಳ್ಳೆ ರೀತಿ ಒಂದು ತಮ್ನೇಲ್ ನೀವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಸೈಡ್ ನೀವು ಎಷ್ಟೇ ಏನು ಮಾಡಿರೋ ಕೂಡ ವಿಡಿಯೋ ರಿಚ್ ಸಿಗಲ್ಲ, ವ್ಯೂಸ್ ಬರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಒಳ್ಳೆ ರೀತಿ ತಮ್ನೇಲ್ ಹಾಕಿ ಒಳ್ಳೆ ರೀತಿ ಎಡಿಟಿಂಗ್ ಮಾಡಿ ಈ ರೀತಿ ಡೈಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಸೈಡ್ ವ್ಯೂಸ್ ಅನ್ನೋದು ಮೇಲ್ಗಡೆ ಬರುತ್ತೆ. ಟ್ಯಾಕ್ಸ್, ಟೈಟಲು, ಡಿಸ್ಕ್ರಿಪ್ಷನ್ ಅನ್ನೋದು ಹಾಕೋದು ಮರಿಬೇಡಿ. ಇಷ್ಟು ಹಾಕಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಸೈಡ್ ವೈರಲ್ ಆಗುತ್ತೆ. ಏನೂ ಇಲ್ಲ, ತುಂಬ ಸಿಂಪಲ್. ನಾನು ಈ ಒಂದು ನಿಮಗೋಸ್ಕರ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಬೇಗ ನನ್ನೊಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಜೊತೆ ಈ ಒಂದು ಲೈಕ್ ಮಾಡಿ ಅಂತ ಇವತ್ತು ನೋಡಿ ಮುಗಿಸ್ತು. ಪ್ರತಿಯೊಬ್ಬ ಕಂಟೆಂಟ್ಸ್ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ ಬಾಯ್.